ಹಾಯ್ ನಮಸ್ತೆ ಎಲ್ಲರಿಗೂ. ಮೇಡಮ್ ನಮ್ಮ ಒಂದು ರಕ್ಷಾ ಹೇರ್ ಕೇರ್ ಬಂದಾಗ ಪ್ರಶ್ನೆಗಳ ಸುರಿಮಳೆನೇ ನನಗೆ ಕೇಳಿದ್ರು, ಅದೇನು ಇದೇನು ಅಂತ ಎಲ್ಲ ಹೇಳಿ ಅದೆಲ್ಲಕ್ಕೂ ನಾನು ಆನ್ಸರ್ ಮಾಡಿ ಆಮೇಲೆ ಅವರು ಕೂಡ ಸ್ಕ್ಯಾನ್ ಟ್ರೀಟ್ಮೆಂಟ್ ತಗೊಂಡು ಸರ್ರು ಕೂಡ ತಗೊಂಡು ಇವತ್ತು ಅವ್ರಿಗೆ ಎಷ್ಟು ರಿಸಲ್ಟ್ ಬಂದಿದೆ ಏನು ಹೇಳ್ತಾರೆ ಅನ್ನೋದು ಕೇಳಿಸ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಹೇಳಿ ಮೇಡಮ್. ನಮಸ್ತೆ. ತುಂಬ ಏರ್ ಫಾಲ್ ಆಗ್ತಿತ್ತು, ಡ್ಯಾಂಡ್ರಫು 10 ವರ್ಷದಿಂದನೇ ಇತ್ತು, ಸುಮಾರು ಕಡೆ ತೋರಿಸ್ದೆ, ಮೇಲಾಗಿರಲಿಲ್ಲ. ಇಲ್ಲಿ ಬಂದು ಒಂದೇ ವಾರಕ್ಕೆ ಒಂದು ಡ್ಯಾಂಡ್ರಫು ಇಲ್ಲ, ಚೆನ್ನಾಗಿ ಹೇರ್ ಗ್ರೋತಸ್ಸು ಆಗ್ತಾ ಇದೆ. ಜೊತೆಗೆ ನಮ್ಮ ಹಸ್ಬೆಂಡ್ನು ಕರ್ಕೊಂಬಂದೆ, ಅವ್ರಿಗೂ ಸ್ವಲ್ಪ ಚೆನ್ನಾಗಿ ಇನ್ನೂ ಚೆನ್ನಾಗೇ ಬಂತು. ಮತ್ತು ನಮ್ಮ ಅಕ್ಕನ ಮಗನೂ ಇವತ್ತು ಕರ್ಕೊಂಬಂದಿದ್ದೀನಿ. ರಿಸಲ್ಟ್ ಮಾತ್ರ ಸೂಪರ್, 100 to 200. ಸರ್ಗೆ ಎಷ್ಟಿದ್ದ ರಿಸಲ್ಟ್ ಬಂತು, ಎಷ್ಟು ಖುಷಿ ಆಯಿತು, ಎಷ್ಟು ವರ್ಷದಿಂದ ಆ ಥರ ಆಗಿತ್ತು? ಅವ್ರು ಸುಮಾರು ಒಂದು 15 ವರ್ಷದಿಂದ ಆ ಥರ ಇತ್ತು, ಒಂದು ಸ್ವಲ್ಪ ಕೂದಿರ್ಲಿಲ್ಲ. ಇವಾಗ ಒಂದೇ ವಾರಕ್ಕೆ ಸುಮಾರು ಕೂದು ಬಂದೈತಿ. ಎಷ್ಟು ಖುಷಿ ಆಯಿತು? ತುಂಬಾ ಖುಷಿ ಆಯಿತು. ತುಂಬ ಖುಷಿಯಾಗಿ ಲಾಸ್ಟ್ ಎಸ್ಪೆಷಲಿ ಒಂದು 3-4 ಡೇಸ್ ಬಿಫೋರ್ ಬಂದಾಗಲೇ ಅವರು ಫೋಟೋಸು ಕೂಡ ಕಳಿಸಿದ್ರು. ಎಷ್ಟು ಎಕ್ಸೈಟ್ ಆಗಿ ಮ್ಯಾಮ್ ನಂಗೆ ಹೇಳಿದ್ರು ಅಂದರೆ, ಮೇಡಮ್ ನಿಮ್ಮ ಒಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹೋಗಿದ ತಕ್ಷಣ ಏರ್ ಗ್ರೋ ಸ್ಟಾರ್ಟ್ ಆಗುತ್ತೆ. ಹೌದಲ್ವಾ? ಹೌದು ಹೇಳಿದ್ದು ನನಗೆ. ಹೌದು. ಈಗ ನಮ್ಮ ಜನಕ್ಕೆ ಏನು ಹೇಳ್ತೀರಿ, ಎಲ್ಲರೂ ಬಂದು ಮಾಡಿಸ್ಬೋದಾ? ಖಂಡಿತ ಎಲ್ಲರೂ ಬಂದು ಮಾಡಿಸ್ಕೊಳ್ಳಿ. ತುಂಬ ಏರ್ ಚೆನ್ನಾಗಿ ಬರುತ್ತೆ, ಚೆನ್ನಾಗಿದೆ. ಮತ್ತು ಟ್ರೀಟ್ಮೆಂಟ್ ಬಂದು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇವ್ರು ಬರೋದಲ್ಲದೆ, ಇವರು ರಿಸಲ್ಟ್ ಪಡ್ಕೊಳ್ಳೋದಲ್ಲದೆ, ಇವ್ರ ರಿಲೇಷನ್ ಕೂಡ ಇವ್ರು ಕರ್ಕೊಂಡ್ಬಂದಿದ್ದಾರೆ. ನನಗೂ ಕೂಡ ತುಂಬ ಖುಷಿ ಆಗುತ್ತೆ, ಇಂಥ ಒಂದು ಪ್ರಾಡಕ್ಟ್ ನಾವು ಇಟ್ಟಿದ್ದೀವಲ್ಲ ಅಂತ. ಯಾರಿಗಾದ್ರೂ ಬೇಕಾದರೆ ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು. ಹಾಯ್ ಎಲ್ಲರಿಗೂ ನಮಸ್ತೆ. ಸರ್ ಬಿಫೋರ್ ಫೋಟೋ ಕೂಡ ನನ್ನ ಹತ್ರ ಇರಲಿಲ್ಲ, ಅವರೇ ನನಗೆ ಶೇರ್ ಮಾಡಿದ್ದು ಕೂಡ ಫೋಟೋಗಳು. ಸ್ಟಾರ್ಟಿಂಗ್ ಇಷ್ಟು ಶೈನಿಂಗ್ ಇತ್ತು ಅವ್ರಿಗೆ ಸ್ಕ್ಯಾಲ್ಪಲ್ಲಿ. 15 ಇಯರಿಂದ ಇಶ್ಯೂಸ್ ಫೇಸ್ ಮಾಡ್ತಾಯಿದ್ರು, ಎಲ್ಲೂ ಏರೇ ಗ್ರೋತ್ ಆಗಿರಲಿಲ್ಲ, ಅಷ್ಟು ಶೈನಿಂಗ್ ಬಂದುಬಿಟ್ಟಿತ್ತು ಆಲ್ಮೋಸ್ಟು. ಹಾಗೆ ನಮ್ಮ ಒಂದು ರಕ್ಷಾ ಹೇರ್ ಕೇರ್ ಪ್ರಾಡಕ್ಟ್ ಯೂಸ್ ಮಾಡಿ ಅವ್ರಿಗೆ ಡಾರ್ಕ್ ಆಗಿದೆ ಹೇರು. ಎಷ್ಟು ಡಾರ್ಕ್ ಹೇರ್ ಆಗಿದೆ, ಹಾಗೆ ಸ್ಕ್ಯಾಲ್ಪು ಕೂಡ ಡಾರ್ಕ್ ಆಗಿ ಗ್ರೋತ್ ಆಗಿರೋದು ಕಾಣ್ತಾ ಇದೆ. ನಮಗಂತೂ ತುಂಬ ಖುಷಿ ಆಗುತ್ತೆ. ಅವ್ರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಬನ್ನಿ. ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆರಾಮಾಗಿ ಬಂದು ಮಾಡಿಸ್ಕೊಂಡು ಹೋಗ್ಬೋದು ಮೇಡಮ್. ಆ ಪ್ಯಾಕೇಜ್ ತೊಗೊಂಡು ಮಾಡಿಸೋದ್ರಿಂದ ಕೂದಲು ಬೇಗ ಬರುತ್ತೆ ಅಲ್ವಾ? ಬರೀ 15 ಡೇಸಲ್ಲೇ ಬಂದು ಇಷ್ಟು ರಿಕವರಿ ಆಗಿದೆ. ಈಗ ನಿಮ್ಮ ಮಿಸ್ಸಸ್ಗೆ ಎಷ್ಟು ಖುಷಿ ಆಯ್ತು? ನಿಮ್ಮ ಮಿಸ್ಸಸ್ನ ಕೇಳೋಣ ಇರಿ. ಬನ್ನಿ ಮೇಡಮ್ ಹೇಳಿ. ತುಂಬ ಖುಷಿ ಆಯಿತು. 15 ದಿವಸಕ್ಕೆ ಇಷ್ಟೊಂದು ಬರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಎಷ್ಟು ವರ್ಷದಿಂದ ಸಫರ್ ಮಾಡ್ತಾ ಇದ್ರಿ? ಸುಮಾರು ಒಂದು 10-15 ವರ್ಷದಿಂದ ಸಫರ್ ಮಾಡ್ತಾ ಇರೋರು ಇವತ್ತು ಖುಷಿ ನೋಡ್ತಾ ಇದ್ದೀರಾ ರಕ್ಷಾ ಹೇರ್ ಕೇರ್ ಪ್ರಾಡಕ್ಟ್ ಯೂಸ್ ಮಾಡಿ. ಕರೆಕ್ಟಾ? ಹೌದು. ಹೌದಲ್ವಾ ಸರ್? ಜೋರಾಗಿ ಹೇಳಿ ಸರ್ ನಮ್ಮ ಜನಕ್ಕೆ. ಅಲ್ವಾ? ತುಂಬಾ ಚೆನ್ನಾಗಿದೆ. ಡಾಕ್ಟರ್ಸೇ ಬರಲ್ಲ ಅಂತ ಹೇಳಿದ್ರು ಅಂತ ಹೇಳಿದ್ರಿ. ಹೌದು ಅಲ್ವಾ? ತುಂಬ ಚೆನ್ನಾಗಾಗಿದೆ. ನಮಗೂ ತುಂಬ ಖುಷಿ ಆಗುತ್ತೆ. ಯಾರಿಗಾದ್ರೂ ಈ ಥರ ಒಂದು ಪ್ರಾಬ್ಲಮ್ ಇದ್ದರೆ ಹೇರ್ ಗ್ರೋತ್ಗೆ ಇಲ್ಲಿ ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು ಸರ್. ಒಂದು ವಿಡಿಯೋ ಕೊಟ್ರಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಎಲ್ಲ ಕೊಡ್ತಾ ಇದ್ದಾರೆ. ಐ ಹ್ಯಾವ್ ಬೀನ್ ಯೂಸಿಂಗ್ ಇಟ್ ವೆರಿ ವೆಲ್ ಅಂಡ್ ಇಟ್ಸ್ ಗಿವಿಂಗ್ ಎಕ್ಸ್ಟ್ರೀಮ್ಲಿ ಗುಡ್ ರಿಸಲ್ಟ್ಸ್. I recommend this Shashi ma'am to extend it to everyone, and I recommend everyone to come and take this treatment. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಬಂದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ರಿವ್ಯೂ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗಲಿ. ಯಾರಿಗಾದ್ರೂ ಏರ್ ಪ್ರಾಬ್ಲಮ್ ಇದ್ದು, ಸ್ಕ್ಯಾಲ್ಪ್ ಈಚಿಂಗು, ಡ್ಯಾಂಡ್ರಫು ತುಂಬ ವರ್ಷದಿಂದ ಸಫರ್ ಮಾಡ್ತಾ ಇದ್ರೆ ದಯವಿಟ್ಟು ಇಲ್ಲಿ ವಿಸಿಟ್ ಮಾಡಿ. ರಿಸಲ್ಟ್ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ. ಥ್ಯಾಂಕ್ ಯು. ಹಾಯ್ ನಮಸ್ತೆ ಎಲ್ಲರಿಗೂ. ಮೇಡಮ್ ಬಂದು ಸ್ಕ್ಯಾಲ್ಪ್ ಟ್ರೀಟ್ಮೆಂಟ್ ಕೂಡ ಮಾಡಿಸಿದ್ರು. ಅವ್ರಿಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ರಿವ್ಯೂಸ್ ಕೂಡ ಹೇಳ್ತೀನಿ ಅಂತ ಹೇಳಿದ್ರು. ಆ ರಿಸಲ್ಟ್ ಹೇಗಿದೆ ಅನ್ನೋದನ್ನ ಅವರ ಒಂದು ಬಾಯಲ್ಲೇ ಕೇಳೋಣ ಬನ್ನಿ. ನೋಡಿ ಮೇಡಮ್, ಹೇಗೆ ಅನ್ನಿಸ್ತು? ನಾನೀಗ 1.5 ಮಂತ್ ಆಯಿತು ಲಾಸ್ಟ್ ಟೈಮ್ ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು. ಇದು ಸೆಕೆಂಡ್ ಸೆಕ್ಷನ್ ಅಂತು. ಸ್ಟಾರ್ಟಿಂಗೇ ತುಂಬ ಹೇರ್ ಫಾಲ್ ಇತ್ತು. ಹೇರ್ ಫಾಲ್ ಫುಲ್ ಕಂಟ್ರೋಲ್ ಆಗಿ ಸ್ಟಾಪ್ ಆಗಿದೆ. ಆಮೇಲೆ ಸ್ಕ್ಯಾಲ್ಪು ಫುಲ್ ಒಂದು 80% ಎಲ್ಲ ಫುಲ್ ಡ್ಯಾಮೇಜ್ ಆಗಿತ್ತು. ಹೇರ್ ಎಲ್ಲೂ ರೂಟ್ಸಲ್ಲೂ ಇರಲಿಲ್ಲ, ಬ್ಯಾಕ್ ಸೈಡು ಇರಲಿಲ್ಲ. ಇವಾಗ ಅದು ಸೆರಮು ಆಗಲಿ, ಶಾಂಪೂ, ಅವ್ರದ್ದು ಪ್ರಾಡಕ್ಟ್ಸ್, ಪ್ರೋಟೀನ್ ಪೌಡ್ರ್ ಆಗಲಿ ಎಲ್ಲ ಯೂಸ್ ಮಾಡಿ ಅವ್ರಿಗೆ ಹೇಳಿರೋದೆಲ್ಲ ಹೆಲ್ತ್ ಏನೇನು ಫುಡ್ ಏನೇನು ತೊಗೋಬೇಕು ಅಂತ ಎಲ್ಲ ತೊಗೊಂಡಾದ್ಮೇಲೆ ತಂದುಕೊಟ್ಟಿರುವಂಥ ಒಂದು ರಕ್ಷಾ ಹೇರ್ ಕೇರ್ ಪ್ರಾಡಕ್ಟ್ಗೆ ತುಂಬ ನನಗೂ ಖುಷಿಯಾಗುತ್ತೆ. ಇಷ್ಟೊಂದು ಒಳ್ಳೆ ಪ್ರಾಡಕ್ಟ್ ಇಟ್ಟಿದ್ದೀವಿ ಅಂತ. ಯಾವತ್ತೂ ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು ಮ್ಯಾಮ್. ಇನ್ಮೇಲಂತೂ ಬರಲ್ಲ ಬಿಡಿ ಹೆಣ್ಮಕ್ಳಿಗೆ. ಯಾಕೆಂದರೆ ಎಲ್ಲರೂ ಖುಷಿಯಾಗಿರ್ತಾರೆ, ಹೇರ್ ಎಲ್ಲ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.